ಬಿಗ್ ಬಾಸ್ ಸೀಸನ್ 13ಗೆ ಸೆಲೆಕ್ಟ್ ಮಾಡಿಲ್ಲ ಅಂದರೆ ವಿಷ ಕುಡಿತೀನಿ ಅಂತ ಅಮುಕು ಮಂಜು. ಹೌದು ಸ್ನೇಹಿತರೆ, ಒಂದು ಅಮುಕು ಮಂಜು ಅವರು ಬಿಗ್ ಬಾಸ್ ಸೀಸನ್ 13ನಲ್ಲಿ ಒಂದು ಆಯ್ಕೆಯನ್ನು ನನ್ನನ್ನು ಮಾಡಿಲ್ಲ ಅಂದರೆ ಒಂದು ವಿಷ ಕುಡಿತೀನಿ ಅಂದಿದ್ದಾರಂತೆ. ಸೊ ಅಷ್ಟಕ್ಕೂ ಏನಾಯಿತು, ಯಾಕೆ ಈ ರೀತಿಯಾಗಿ ಮಾತನ್ನು ಹೇಳಿದರು? ವಿನಯ್ ಗೌಡ ಅವರು ಇವರಿಗೆ ಹೇಳಿದರು. ಸೊ ನೀನು ಹಾಗಿದ್ದರೆ ಇನ್ಮೇಲೆ ನಿಲ್ಲಕ್ಕೆ ಹೋಗಬೇಡ, ಇಲ್ಲಿ ಒಂದು ಸ್ಟೇಜಿಂದ ಹೊರನಡಿ ಅನ್ನೋ ಮಾತನ್ನು ಕೂಡ ವಿನಯ್ ಗೌಡ ಅವರು ಹೇಳಿದರು. ಸೊ ನಾನು ಯಾರನ್ನ ಕೂಡ ಇಲ್ಲಿ ಮೆಚ್ಚೋಕ್ಕೆ ಬಂದಿಲ್ಲ, ಸೊ ನನಗೆ ಹೇಗೆ ಬೇಕು ನಾನು ಹಾಗಿರ್ತೀನಿ ಅನ್ನೋ ಮಾತನ್ನು ಒಂದು ಅಮುಕು ಮಂಜು ಅವರು ಹೇಳಿದಾಗ, ಸೊ ಒಂದು ವಿನಯ್ ಗೌಡ ಅವರು ಹಾಗಿದ್ದರೆ ಹೊರನಡಿ ಅನ್ನೋ ಮಾತನ್ನು ಹೇಳಿದರು. ಸೊ ಇದಾದ ನಂತರ ಒಂದು ಹೊರಗೆ ಕೂಡ ನಡೆದಿದ್ದರು. ಒಂದು ಬಿಗ್ ಬಾಸ್ ಸೀಸನ್ 13ರ ಒಂದು ಆಯ್ಕೆ ಪ್ರಕ್ರಿಯೆಗೆ ಬಂದಂಥ ಇವರು ಈ ರೀತಿಯಾದ ಒಂದು ಕೆಲಸ ನಡೆದಿತ್ತು. ಸೊ ಇದನ್ನು ನೋಡಿದ ತುಂಬ ಜನರು ಏನು ಹೇಳ್ತಾ ಇದ್ರಪ್ಪ ಅಂತಂದರೆ, ತುಂಬ ಒಂದು ಒಳ್ಳೆಯ ಕೆಲಸವನ್ನು ಮಾಡಿದ್ರು. ಸೊ ಸ್ವಾಭಿಮಾನವನ್ನು ಬಿಟ್ಕೊಡ್ಲಿಲ್ಲ ಅನ್ನೋ ಮಾತನ್ನು ಹೇಳಿದರು. ಸೊ ಆದರೆ ಒಂದು ಅಮುಕು ಮಂಜು ಅವರು ಈ ರೀತಿಯಾದ ನಿರ್ಧಾರವನ್ನು ಯಾಕೆ ತಗೊಳ್ತಾ ಇದ್ದಾರೆ, ಏನಾಯಿತು, ಇದೆಲ್ಲದರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಅದಕ್ಕೂ ಮೊದಲು ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ, ನೀವೇನೋ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಒಂದು ಪಕ್ಕದಲ್ಲಿರೋ ಬೆಲ್ ಐಕಾನನ್ನು ಪ್ರೆಸ್ ಮಾಡೋದ್ರ ಮೂಲಕ ನಮಗೆ ಸಪೋರ್ಟ್ ಮಾಡಿ. ಹಾಗಿದ್ರೆ ತಡ ಯಾಕೆ ಮಾಡೋದು, ಬನ್ನಿ ಸ್ನೇಹಿತರೆ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಮೊಟ್ಟ ಮೊದಲನೇದಾಗಿ ಬಿಗ್ ಬಾಸ್ ಸೀಸನ್ 13ರ ಹೊಸ ನಿಯಮದ ಪ್ರಕಾರ ಒಂದು ಅಗ್ನಿ ಪರೀಕ್ಷೆ ಅಂತಕ್ಕಂಥ ಹೊಸ ಕಾನ್ಸೆಪ್ಟನ್ನು ಇಟ್ಕೊಂಡ್ಬಿಟ್ಟು ಬಿಗ್ ಬಾಸ್ ಸೀಸನ್ 13ಗೆ ಒಂದು ನಾಂದಿಯನ್ನು ಹಾಡ್ತಾ ಇದ್ದಾರೆ. ಸೊ ಒಂದು ಸ್ಟಾರ್ಟನ್ನು ಮಾಡ್ತಾ ಇದ್ದಾರೆ. ಸೊ ಇದನ್ನು ನೋಡಿದ ಅಭಿಮಾನಿಗಳು ಏನು ಹೇಳ್ತಿದ್ದಾರೆಪ್ಪ ಅಂತಂದರೆ, ಬಿಗ್ ಬಾಸ್ ಸೀಸನ್ 13 ಈ ರೀತಿಯಾಗಿ ಇರಬಾರ್ದಾಗಿತ್ತು ಅನ್ನೋದನ್ನು ಕೆಲವೊಂದಿಷ್ಟು ಜನ ಅಭಿಮಾನಿಗಳು ಹೇಳ್ತಾ ಇದ್ದಾರೆ. ಇನ್ನು ಕೆಲವೊಂದಿಷ್ಟು ಜನ ಅಭಿಮಾನಿಗಳು, ಇಲ್ಲ ಬಿಗ್ ಬಾಸ್ ಸೀಸನ್ 13 ಈ ರೀತಿಯಾಗಿ ಇದ್ದದ್ದು ಒಳ್ಳೆಯದಾಯಿತು, ಯಾಕಪ್ಪ ಅಂತಂದರೆ ಬಿಗ್ ಬಾಸ್ನಲ್ಲಿ ಕಾಮನ್ ಪೀಪಲ್ಗಳಿಗೂ ಕೂಡ ಒಂದು ಅವಕಾಶ ಸಿಕ್ತು ಅನ್ನೋ ಮಾತನ್ನು ಕೆಲವೊಂದಿಷ್ಟು ಜನ ಹೇಳ್ತಾ ಇದ್ದಾರೆ. ಸೊ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಬಿಗ್ ಬಾಸ್ ಸೀಸನ್ 13 ಈ ಥರನೇ ಇರಬೇಕಾಗಿತ್ತಾ ಅಥವಾ ಮೊದಲಿರೋ ಥರನೇ ಇರಬೇಕಾಗಿತ್ತಾ? ಇದ್ರ ಬಗ್ಗೆ ನಿಮ್ಗೆ ಏನು ಅನ್ನಿಸ್ತಾ ಅನ್ನೋದ್ರ ಕಾಮೆಂಟ್ ಮಾಡಿ. ಇನ್ನು ನೋಡಬೇಕಪ್ಪ ಅಂತಂದರೆ ಬಿಗ್ ಬಾಸ್ ಸೀಸನ್ 13ನಲ್ಲಿ ತುಂಬಾ ಒಂದು ಹುಚ್ಚರ ಸಂತೆ ಅಂತಕ್ಕಂಥದ್ದನ್ನು ನಾವು ಇಲ್ಲಿ ಹೇಳ್ಬೋದು. ಸೊ ಕೆಲವೊಂದಿಷ್ಟು ಜನ ತಮ್ಮ ಸ್ವಾಭಿಮಾನಗಳನ್ನೇ ಕಳ್ಕೊಳ್ತಾ ಇದ್ದಾರೆ ಒಂದು ಬಿಗ್ ಬಾಸ್ನಲ್ಲಿ ಸೆಲೆಕ್ಟ್ ಆಗೋದಕ್ಕೆ. ಸೊ ನಿಮ್ಮ ತಲೆಯನ್ನು ಒಂದು ಕೂದಲನ್ನು ತೆಗೆಸಿ, ಹಾಗೆ ನೋಡಬೇಕಪ್ಪ ಅಂತಂದರೆ ನಿಮ್ಮ ವರ್ಲ್ಡ್ ರೆಕಾರ್ಡ್ ಸರ್ಟಿಫಿಕೇಟನ್ನು ಹರಿದಾಕಿ, ಸೊ ಈ ರೀತಿಯಾದ ಟಾಸ್ಕ್ಗಳನ್ನು ಕೊಡುವುದು ಎಷ್ಟೋದ್ರ ಮಟ್ಟಿಗೆ ಸರಿ? ಅವನೇನೋ ಒಂದು ಸಾಧನೆಯನ್ನು ಮಾಡಿದ್ದಾನೆಪ್ಪ ಅಂತಂದರೆ, ಅವನ ಒಂದು ಫೀಲ್ಡಲ್ಲಿ ಅವನು ಸಾಧನೆ ಮಾಡಿದ್ದಾನೆ ಅಂದರೆ ಅದಕ್ಕೆ ಗೌರವ ಕೊಡಬೇಕು. ಸೊ ಇಲ್ಲಪ್ಪ ಅಂತಂದರೆ ಅವನಿಗೆ ಓಕೆ, ನೀನು ಡಿಸ್ಕ್ವಾಲಿಫೈ ಆಗಿದೆಯಪ್ಪ, ಬೇಡಪ್ಪ ಹೋಗು ಅನ್ನೋ ಮಾತನ್ನು ಕೂಡ ಹೇಳಬೇಕು. ಸೊ ಅದನ್ನು ಬಿಟ್ಬಿಟ್ಟು ಸೊ ಈ ರೀತಿಯಾಗಿ ಒಂದು ಸರ್ಟಿಫಿಕೇಟನ್ನು ಹರಿದಾಕೋದು, ಸೊ ಈ ರೀತಿಯಾದ ಒಂದು ಕೆಲಸಗಳನ್ನು ಮಾಡೋದು ಸರಿಯಲ್ಲ ಅಂತಕ್ಕಂಥದ್ದನ್ನು ನಾನಿಲ್ಲಿ ಹೇಳೋಕ್ಕೂ ಇಷ್ಟಪಡ್ತೀನಿ. ಸೊ ಇನ್ನು ನೋಡಬೇಕಪ್ಪ ಅಂತಂದರೆ ಬಿಗ್ ಬಾಸ್ ಸೀಸನ್ 13ರಲ್ಲಿ ಅಮುಕು ಅವರನ್ನು ಕೂಡ ಬಂದಿದ್ದರು. ಸೊ ಇವರು ಕೂಡ ಒಂದು ಆಯ್ಕೆಯನ್ನು ಮಾಡೋಕ್ಕೆ ಸ್ಟಾರ್ಟ್ ಮಾಡಿದಾಗ, ಸೊ ಇವರು ಸ್ವಾಭಿಮಾನದಿಂದ ಮಾತನಾಡಿದ್ರು. ಇಲ್ಲ, ನಾನು ಯಾರನ್ನೂ ಮೆಚ್ಚೋಕ್ಕೆ ಬಂದಿಲ್ಲ, ನನಗೆ ಹೇಗೆ ಬೇಕು ನಾನು ಹಾಗಿರ್ತೀನಿ ಅನ್ನೋ ಮಾತನ್ನು ಕೂಡ ಹೇಳಿದಾಗ, ವಿನಯ್ ಗೌಡ ಅವರು ಏನು ಹೇಳಿದ್ರಪ್ಪ ಅಂತಂದರೆ, ಹಾಗಿದ್ರೆ ನೀನು ಹೊರಗೆ ನಡೆದ್ಬಿಡು ಅನ್ನೋ ಮಾತನ್ನು ಕೂಡ ಹೇಳಿದಾಗ ಒಂದು ಅಮುಕು ಮಂಜು ಅವರು ಹೊರಗಿದ್ರು. ಆದರೆ ಈಗ ಏನೋ ವಿಷ ಕುಡಿತೀನಿ ಅನ್ನೋ ಮಾತನ್ನು ಹೇಳಿದ್ದಾರಂತೆ. ಸೊ ಇದ್ರ ಬಗ್ಗೆ ನಿಮ್ಗೆ ಅನ್ನಿಸ್ತೆ, ಅಮುಕು ಮಂಜು ಅವರು ಮಾಡ್ತಿರೋದು ಸರಿನಾ ಅಥವಾ ತಪ್ಪಾ? ಇದ್ರ ಬಗ್ಗೆ ನಿಮ್ಗೆ ಅನ್ನಿಸ್ತೆ ಅನ್ನೋದನ್ನ ಕಮೆಂಟ್ ಮಾಡಿ.